ಗುಡ್ ಈವ್ನಿಂಗ್. ಈಗ ಸಂಜೆ ಆಗ್ತಾ ಬಂತು ನೋಡಿ, ಬಿಸಿಲು ನನ್ನ ಮುಖಕ್ಕೆ ಬೀಳ್ತಿದೆ. ನಾವೀಗ ಮಟ್ಟು ಬೀಚಿಗೆ ಅಂತ ಹೊರಟಿದ್ದೇವೆ. ಮೊನ್ನೆ ಕಾಪು ಬೀಚಿಗೆ ಹೋದದ್ದು. ಸೊ ಇವತ್ತು ಮಟ್ಟು ಬೀಚಿಗೆ ಹೋಗುವ ಅಂತ. ಸೊ ಡೈಲಿ ಎಲ್ಲಿಯಾದರೂ ಒಂದೊಂದು ಜಾಗಕ್ಕೆ ಹೋಗುವ ಅಂತ. ಮನೆಯಲ್ಲಿ ಕೂತ್ಕೊಂಡು ಏನು ಮಾಡೋದಲ್ಲ, ಮಧ್ಯಾಹ್ನ ನಾವು ಫುಲ್ ಮನೇಲಿರ್ತೇವೆ, ಬೆಳಿಗ್ಗೆಯಿಂದ ಸಂಜೆ ತನಕ ಮನೆಯಲ್ಲಿರ್ತೇವೆ, ಫ್ಯಾಮಿಲಿಯನ್ನು ಮೀಟ್ ಆಗ್ತೇವೆ, ಮಾತಾಡ್ತೇವೆ. ಅದೆಲ್ಲ ಆದಮೇಲೆ ಸ್ವಲ್ಪ ಹೊರಗೆ ಹೋಗುವ, ತಿರುಗುವ ಅಂತ ಮನಸ್ಸಾಗುತ್ತೆ. ಸೊ ಫ್ಯಾಮಿಲಿಯಲ್ಲಿ ಬಂದರೆ ಅವರು ಕೂಡ ನಮ್ಮ ಜೊತೆ ಇರ್ತಾರೆ. ಆದರೆ ಇವತ್ತು ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಇದ್ದರು. ಸೊ ಹಾಗಾಗಿ ನಾವಿಬ್ಬರೀಗ ಮಟ್ಟು ಬೀಚಿಗೆ ಹೋಗ್ತಾ ಇದ್ದೇವೆ. ಸೊ ನಮ್ಮ ಜೊತೆ ನಾನು ಹೋಗುವಾಗ ದಾರಿಯಲ್ಲಿ ಏನೆಲ್ಲ ಸಿಗುತ್ತೆ ಮತ್ತು ಬೀಚ್ ಕೂಡ ನಿಮಗೆ ತೋರಿಸ್ತೇನೆ. ಜಾಸ್ತಿ ಜನ ಇಲ್ಲಿ ಇರುವವರು ಸುತ್ತಮುತ್ತಲಿನವರು ನೋಡಿರ್ಬೋದು. ಆದರೆ ಯಾರು ತುಂಬ ದೂರ ಯಾರಾದರೂ ಇದ್ದರೆ, ಈ ಉಡುಪಿ ಮ್ಯಾಂಗ್ಳೂರು ಬಿಟ್ಟು ಯಾರಾದರೂ ದೂರದವರೆಲ್ಲಾದರೂ ಇದ್ದರೆ, ಅವರು ನೋಡಿಲ್ಲದಿದ್ದರೆ ಈ ಬೀಚ್ ವಿಡಿಯೋದಲ್ಲಿ ನೀವು ನೋಡ್ಬೋದು. ಅದು ಕಡ್ಪಾಡಿ ಆಚೆ ಇರೋದು. ಸೊ ನಾವು ಹೋಗುವಾಗ ನಿಮಗೆ ತೋರಿಸ್ತೇವೆ, ಬನ್ನಿ. ಈಗ ನಾವು ಆಲ್ರೆಡಿ ಮಟ್ಟು ಬೀಚಲ್ಲೇ ಇದ್ದೇವೆ. ಈಚೆ ಕಡೆ ನೀವು ನೋಡ್ಬೋದು, ನನ್ನ ಹಿಂದ್ಗಡೆ ಎಷ್ಟು ದೊಡ್ಡ ಬೀಚ್ ನಡೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಹೇಳಿದಿದೆ ನನಗೆ. ನೀರೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನಂತೂ ಅಷ್ಟು ದೊಡ್ಡ ಬೀಚ್ ಲವರ್ ಅಲ್ಲ, ಆದರೆ ನನ್ನ ಸಿಸ್ಟರ್ ಅಂತೂ ತುಂಬ ದೊಡ್ಡ ಬೀಚ್ ಲವರ್. ಅವಳಿಗೆ ಈಚ್ ವೀಕೆಂಡಲ್ಲಿ ಇಲ್ಲೇ ಬರಲೇಬೇಕು ಅವಳು. ಸ್ವಲ್ಪ ನಾನು ಎಂಜಾಯ್ ಮಾಡ್ತೇನೆ, ಆಮೇಲೆ ಮಾತಾಡಲಿಕ್ಕೆ ಸಿಗುವ, ಆಯಿತಾ?
ಹೋಗುವ ಟೈಮ್ ಆಯಿತು ಮನೆಗೆ. ಸೊ ಇವತ್ತದು ದಿನ ವೆಲ್ ಸ್ಪೆಂಟ್ ಅಂತ ಹೇಳ್ತಾರಲ್ಲ, ಅ ಡೇ ವೆಲ್ ಸ್ಪೆಂಟ್. ಇವತ್ತದು ದಿವಸ ಚೆನ್ನಾಗಿ ಹೋಯಿತು, ಬೆಳಿಗ್ಗೆ ಮೇಲೆ ಇಲ್ಲಿಯ ತನಕ. ಸೊ ನನಗೆ ತುಂಬ ಇವತ್ತು ಖುಷಿ ಆಯಿತು. ಬೀಚ್ ತುಂಬ ದಿವಸ ಆದಮೇಲೆ ಒಂದು ಮಟ್ಟು ಬೀಚ್ ನೋಡಿದೆ ನಾನು. ಸೊ ಇನ್ನು ಹೋಗುವ ಟೈಮ್ ಆಯಿತು, ಕತ್ತಲೆ ಕೂಡ ಆಗ್ತಾ ಬರ್ತಿದೆ, ಇನ್ನು ಹೋಗಬೇಕಲ್ಲ. ಸೊ ನಾವು ಹೋಗ್ತೇವೆ. ಬಾಯ್ ಬಾಯ್, ಸಬ್ಸ್ಕ್ರೈಬ್.